ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ತಮಿಳ್ನಾಡಲ್ಲಿ ಒಂದು ದೊಡ್ಡ ವಿಜಯ ಅಂದರೆ ಅದು ಇಂಥ ವಿಜಯ ಅಲ್ಲ, ಯಾವತ್ತೂ ಭಾರತದಲ್ಲಿ ಯಾರೂ ಕಂಡಂಥ ವಿಜಯ ಅವ್ರು ಕಂಡಿದ್ದಾರೆ. ಯಾಕೆಂದರೆ 2 ವರ್ಷದಲ್ಲಿ ಒಂದು ಪಕ್ಷನ ಸ್ಥಾಪಿಸಿ ಆ ಪಕ್ಷದಿಂದ CM ಆಗೋದು ಅಂದರೆ ಅದೆಲ್ಲರೂ ಯಾರಿಗಾನ ಹೇಳಿದ್ರೆ ಕನಸು ಅಂತಾರೆ. ಸೊ ಇದು ನಿಜ ಆಗಿದೆ. ಸೊ ನಾನು ಹೇಳೋದೇನೆಂದರೆ ಕರ್ನಾಟಕದಲ್ಲೂ ಈ ಥರ ಒಂದು ಬೆಳವಣಿಗೆ ಆಗಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಪ್ರತಿಯೊಂದಕ್ಕೂ ಕಷ್ಟಪಡಬೇಕು. ಯಾಕೆಂದರೆ ನಾವು ಹೇಳ್ಬೋದು 1000 ಸತಿ ಬ್ರೋ ನಮ್ಗೆ ಆ ಪಕ್ಷ ಇದ್ದರೆ ಚೆನ್ನಾಗಿರುತ್ತೆ, ಈ ಪಕ್ಷ ಇದ್ದರೆ ಚೆನ್ನಾಗಿರುತ್ತೆ, ಯಾವ ಪಕ್ಷ ಇದ್ದರೆ ಚೆನ್ನಾಗಿರಲ್ಲ. ಇವಾಗ ನಾವೇನು ನೇಪಾಳಲ್ಲಿ ನೋಡ್ತಾ ಇದ್ದೀವಿ, ಈಗ ತಮಿಳ್ನಾಡಲ್ಲಿ ಸ್ಟಾರ್ಟ್ ಆಗಿದೆ, ನಾಳೆ ಕರ್ನಾಟಕಕ್ಕೂ ಬರ್ಬೋದು, ನಾಳೆ ಬೇರೆ ಬೇರೆ ರಾಷ್ಟ್ರಗಳಿಗೂ ಹೋಗ್ಬೋದು. ಸೊ ಇದನ್ನು ನಾವು ಫಾಲೋ ಮಾಡಿದ್ರೆ ದೇಶ ಉಳಿಬೋದು. ಇಲ್ಲಾಂದರೆ ಫ್ರೀ ಬೇಸಲ್ಲಿ ಕೊಟ್ಟು ದೊಡ್ಡ ಸಾಲಗಾರರ ರಾಜ್ಯ ಆದರೂ ಆಯಿತು. ಸೊ ಇದು ಯಾವುದೇ ಪಕ್ಷ, ಇದು BJPನೂ ಕೊಡ್ತಾ ಇದೆ, ಈ ಕಡೆ ಕಾಂಗ್ರೆಸ್ಸು ಕೊಡ್ತಾ ಇದೆ, ಮತ್ತು ಇನ್ನೊಂದು ಯಾವುದೋ ಪಕ್ಷ ಬಂದರೆ ಅದೂ ಕೊಡ್ಬೋದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನಿಮಗೇನಾದ್ರು ನಾನು ಹೇಳಿದ್ದು ಕರೆಕ್ಟ್ ಅನಿಸಿದ್ರೆ ಫಾಲೋ ಮಾಡಿ, ಲೈಕ್ ಮಾಡಿ. ಮತ್ತು ಯಾರಾದರೂ ನಿಮ್ಮ ಏರಿಯಾದಲ್ಲಿ ಒಂದು ಚಾನ್ಸ್ ಸಿಕ್ಕಿದ್ರೆ ನೆಕ್ಸ್ಟ್ ಬರೋ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಇರ್ಬೋದು, ಮತ್ತು ಇಲ್ಲ ಕಾರ್ಪೊರೇಷನ್ ಎಲೆಕ್ಷನ್ ಇರ್ಬೋದು, ಚಾನ್ಸ್ ಸಿಕ್ಕಿದ್ರೆ ದಯವಿಟ್ಟು ನಾಮಿನೇಷನ್ ಹಾಕಿ. ಗೆಲುವು ಸೋಲು ಪಕ್ಕಕ್ಕೆ ಇಟ್ಬಿಡೋಣ. ಗೆದ್ದರೆ ಅದೊಂದು ಇತಿಹಾಸ, ಸೋತ್ರೆ ಒಂದು ಪಾಠ ಅಷ್ಟೇ. ಸೊ ನಾನು ಇದೇ ಫಾರ್ಮುಲನ ಟ್ರೈ ಮಾಡ್ತಾಯಿದ್ದೀನಿ, ನೀವು ಅದನ್ನೇ ಟ್ರೈ ಮಾಡಿ. ಗೆದ್ದೇ ಗೆಲ್ತೀವಿ, ನಂಬಿಕೆ ಇಕ್ಕನ. ಜೈ ಕರ್ನಾಟಕ.